ಗಲಾಟೆಗಳು ಜಾಸ್ತಿ ಆಗೋಕ್ ಶುರು ಆಯ್ತು. ಅಂದ್ರೆ ಒಂದ್ ಕಡೆ ನಂಗೆ ಕಳ್ಕೊಂಡ್ ಬಿಡ್ತೀನಲ್ಲ ಅನ್ನೋ ಭಯದಲ್ಲಿ ಹೆಂಗೆಂಗೋ ಆಡಕ್ ಶುರು ಮಾಡ್ಬಿಟ್ಟಿದೆ ನಾನು. ಬಿಕಾಸ್ ಐ ನೆವರ್ ಇಮ್ಯಾಜಿನ್ಡ್ ಮೈ ಲೈಫ್ ವಿತೌಟ್ ದಟ್ ಪರ್ಸನ್. ಅಂದ್ರೆ ಈಗ ನಿಮ್ ಒಂದು ಪ್ರೆಸೆನ್ಸ್ ನ ಇಷ್ಟಪಡ್ತೀನಿ ಅಂತ ಅಂತಿದ್ದಂತ ವ್ಯಕ್ತಿ ಆ ಪ್ರೆಸೆನ್ಸೇ ಇಷ್ಟ ಪಡಕ್ಕಾಗಲ್ಲ, ಅಲ್ಲಿ ಇರಕ್ಕಾಗಲ್ಲ, ಆ ತರ ಟಾಕ್ಸಿಕ್ ಆಗಕ್ ಶುರು ಆಯ್ತು. ಕಿರ್ಚಾಡೋದು, ನಾನ್ ಕಿರ್ಚಾಡ್ದಾಗ ಆ ಕಡೆಯಿಂದನೂ ಹಂಗೆ ಆಗೋದು. ಏನಾಗತ್ತೆ, ಈಗ ಒಬ್ರು ಕಿರ್ಚಿ ಒಬ್ರು ಕಡಿಮೆ ಇದ್ದಾಗ ತೂಗಿಸ್ಬೋದು ಸಂಬಂಧನ. ಈ ಎರಡೂ ಅದೇ ತರ ಇದ್ದಾಗ ಏನಾಗ್ಬಿಡತ್ತೆ, ಕಷ್ಟ ಆಗ್ಬಿಡತ್ತೆ. ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಟ್ ಟು ಎಂಡ್. ಬಟ್ ಹೆಂಗ್ ಎಂಡ್ ಆಯ್ತು ಅನ್ನೋದು ನಂಗೆ ಕ್ಲಾರಿಟಿನೇ ಇರಲಿಲ್ಲ. ಎಷ್ಟೋ ಗಲಾಟೆಗಳ ಮಧ್ಯೆ ಮತ್ತೆ ಮಾತುಕತೆ ಆಗೋದು ಶುರು ಆಗೋದು, ಮತ್ತೆ ಅದೇ ತರನೇ ಇರೋದು, ಅದೇ ಖುಷಿ ಇರೋದು. ತುಂಬಾ ಕೇರ್ ಮಾಡ್ತಿದ್ದಂತ ವ್ಯಕ್ತಿ ನನ್ನ ಲೈಫಲ್ಲಿ ಏನೋ ಒಂದು ಹಾಳು ಮಾಡ್ತು ಅಂದ್ರೆ ಅದನ್ನ. ಅಂಡ್ ಇವತ್ತಿನ